ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಿಕಾಸ್ ಕಿಚನ್ ವ್ಲಾಗ್. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಆ್ಯಂಡ್ ಶುರು ಮಾಡೋಕ್ಕೂ ಮುಂಚೆ ನಿಮಗೆ ಗೊತ್ತಲ್ವಾ, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ ಏನಾದರೂ ತಪ್ಪಿದ್ದಲ್ಲಿ. ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ದೋಸೆ ಚಟ್ನಿ ಪಲ್ಯ ಮಾಡಿದ್ವಿ. ನಾನು ಇದ್ಬಿಟ್ಟು ಡ್ಯಾಡಿ ಕರ್ಕೊಬಂದಿದ್ದೆ. ತಟ್ಟೆಗೆ ಹಾಕಿ ಕೊಡು ಅಂತ ಹೇಳಿದ್ರು, ಇಲ್ಲ ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಗಲಾಟೆ ಮಾಡ್ತಾ ಇದ್ದಾಳೆ ನೋಡಿ. ಬಂಗಾರಿ ಎಷ್ಟು ಬೇಕಾ ಪಪ್ಪ? ಬಿದ್ದೋತಿಯ ಗುದ್ಬಿಡ್ತೀನಿ. ಗುದ್ದು ಪಪ್ಪಗೆ. ಅಮ್ಮ ನಮ್ಮ ಪಾಪ ಗುಡ್ ಗರ್ಲ್ ತಾನೇಮ್ಮ. ಪಪ್ಪಗೆ ಹೇಳು ಬ್ಯಾಡ್ ಬಾಯ್ ಅಂತೀಯಮ್ಮ, ಅಂತೀಯ. ಪಾಪ ಗುಡ್ ಗರ್ಲ್ ಅಂತ ಹೇಳು ಚಮ್ಮಿ. ಜಾಣೆ ನೀನು. ನೀನೆ ಕೊಡ್ತೀನಿ, ಕೇಳು ನೀಡೋದಕ್ಕೆ. ಕೇಳು ಪಪ್ಪನ ಎಷ್ಟು ಬೇಕಾ? ಇಲ್ಲಿ ನೋಡಮ್ಮ, ಪಾಮಿ ಬಂತು. ಪಪ್ಪನೇ ಇಟ್ಕೊಡೋಣ ತಾನೇಮ್ಮ. ಯಾಕೆ ಇಟ್ಕೊಡೋಣ ಪಾಮಿಗೆ? ವೆರಿ ಗುಡ್. ಓದೆ ಪಪ್ಪನ ಹಿಡ್ಕೊಟ್ರೆ ಓದೆ ಪಾಪಾಗ. ಅಷ್ಟು ಇದು ಬ್ರೇಕ್ಫಾಸ್ಟ್ ಕತೆ. ಆದರೆ ಇದು ನಾವು ತಿರುಪತಿಗೆ ಹೋಗಿದ್ವಿ, ದೊಡ್ಡ ತಿರುಪತಿಗೆ. ಅಲ್ಲಿ ತಿರುಪತಿಗೆ ಹೋಗೋಕ್ಕೆ ಮುಂಚೆ ನನ್ನ ಮಗಳಿಗೆ ಕೂದಲು ಈ ರೀತಿ ಇತ್ತು. ಅದಕ್ಕೆ ಇನ್ನು ಗುಂಡು ಮಾಡಿಸ್ಬಿಡ್ತೀವಲ್ವ, ಅಂದರೆ ಇಷ್ಟೊತ್ತಿಗೆ ಗುಂಡು ಮಾಡಿಸಿ ವರ್ಷ ಆಗಿಬಿಡ್ಬೇಕಾಗಿತ್ತು. ನಮ್ಮದು ಹರಕೆ ಎಲ್ಲ ಕಂಪ್ಲೀಟ್ ಆಗಿಬಿಡ್ತಾಯಿತ್ತು. ಏನಾಯಿತು ಅಂದರೆ ನಮ್ಮ ಪಾಪಗೆ 9 ತಿಂಗಳಿಗೇ ನಾವು ಕುರಿ ಕಡಿದು ಮುನೇಶ್ವರನಿಗೆ ಕೂದಲು ಕೊಟ್ಟಿದ್ವಿ. ಆ ಕೊಟ್ಟ 15 ದಿನಕ್ಕೆ ನಮ್ಮ ಮನೆಯವರ ಅಜ್ಜಿ ತೀರೋದ್ರು. ಆ ಕಾರಣಕ್ಕೆ 1 ವರ್ಷ ಕಳಶ ಇಡೋಗಿಲ್ಲ, ಕಾಯಿ ಹೊಡೆಯೋಗಿಲ್ಲ, ಹಬ್ಬ ಮಾಡೋಂಗಿಲ್ಲ ಅಂತ ಹೇಳ್ತಾರಲ್ವ. ಸೊ ಆ ರೀಸನ್ಗಾಗಿ 1 ಇಯರ್ ನಾವು ವೆಯ್ಟ್ ಮಾಡಬೇಕಾಯಿತು. ಸೊ 1 ಇಯರ್ ಕಂಪ್ಲೀಟ್ ಆದಮೇಲೆ ಫಸ್ಟ್ ಡಿಸೆಂಬರ್ಗೆ 1 ಇಯರ್ ಕಂಪ್ಲೀಟ್ ಆಗೋಗಿತ್ತು. ಆಮೇಲೆ ನಾವು ತಿರುಪ್ತಿಗೆ ಹೋಗಿದ್ದು. ತಿರುಪ್ತಿಗೆ ಹೋಗಿ ಆಮೇಲೆ ಕೂದಲು ಕೊಟ್ಟಿದ್ದು. ಅವು 1 ಇಯರ್ ಅಷ್ಟೊತ್ತಿಗೆ ಕೂದಲು ಕೊಟ್ಟು 9 ತಿಂಗಳಿಂದ 1 ಇಯರ್ ಅಷ್ಟೊತ್ತಿಗೆ ಅಷ್ಟು ಕೂದಲು ಬಂದಿತ್ತು. ತುಂಬ ಚೆನ್ನಾಗಿತ್ತು ಅವಳು ಕೂದಲು ನೋಡೋದಕ್ಕೆ. ಜುಟ್ಟು ಹಾಕಿದ್ರೆ ಸೂಪರಾಗಿರೋದು. ಬಟ್ ಕೊಡಲೇಬೇಕಲ್ವ, ಹರಕೆ ಬೇರೆ ಇದೆ. ಸೊ ಅದಕ್ಕೆ ತಿರುಪ್ತಿಗೆ ಹೋಗಿ ಆ 2ನೇ ಮುಡಿ ತಿರುಪ್ತಿನಲ್ಲಿ ಕೊಟ್ವಿ. ಇನ್ನು 3ನೇ ಮುಡಿನ ಧರ್ಮಸ್ಥಳದಲ್ಲಿ ಕೊಡಬೇಕು. ಮತ್ತು ಮಂತ್ರಾಲಯ ಈ ಹೆಣ್ಣು ಮಗು ಬೇಕು ಅಂತ ಅವರಪ್ಪ ಹರಕೆ ಕಟ್ಕೊಂಡಿದ್ದ ಅಂಥದ್ದು ಇದೆಲ್ಲನೂ. ಸೊ ಹರಕೆ ತೀರಿಸೋದು ಇನ್ನೂ ತುಂಬಾ ಇದೆ. ಈಗ ಸದ್ಯಕ್ಕೆ ದೊಡ್ಡ ತಿರುಪ್ತಿಗೆ ಬೆಟ್ಟ ಹತ್ಕೊಂಡು ಬಂದು ಅವಳ ಕೈಯಲ್ಲಿ ದುಡ್ಡು ಹಾಕ್ಸಿ ಹುಂಡಿಗೆ ಕೂದಲು ಕೊಡ್ತೀವಿ ಅಂತ ಹರಕೆ ಕಟ್ಕೊಂಡಿದ್ರು ಅವರಪ್ಪ. ತಿಮ್ಮಪ್ಪ ನಮ್ಮನೆ ದೇವರು. ಅದೇ ನಾವು ತುಂಬ ನಂಬೋದು. ಒಂದು ಏನೇ ಕಾರ್ಯ ಮಾಡಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಕಷ್ಟ ಬರಲಿ ಅಥವಾ ದುಃಖ ಆಗಲಿ, ಏನೇ ಆಗಲಿ, ನಾವು ಫಸ್ಟು ಬೇಡ್ಕೊಳ್ಳೋದು, ಫಸ್ಟು ಮುಡುಪು ಕಟ್ಟೋದು, ಅಥವಾ ನಾವು ಸಂಪಾದಿಸಿದ್ರಲ್ಲಿ ಒಂದಷ್ಟು ತೆಗೆದು ಇಡೋದು ನಮಗೆ ಬಂದಿರೋ ದುಡ್ಡಲ್ಲಿ ಅಂದರೆ ಅದು ನಮ್ಮ ಮನೆ ದೇವ್ರಿಗೆ, ತಿರುಪತಿ ತಿಮ್ಮಪ್ಪನಿಗೆ. ಅಷ್ಟು ನಂಬ್ತೀವಿ ನಾವು ಆ ಅಪ್ಪನ್ನ. ಸೊ ಇದಾಗಿರುತ್ತೆ ಇದು. ಅದೇ ಕೂದಲು ಕೊಡೋಕ್ಕೆ ಮುಂಚೆ ಅವಳ ಕೂದಲನ್ನ ಅವರಪ್ಪ ಡ್ಯಾಡಿ ತೆಗಿತಾ ಇದ್ದಿದ್ದು ಇಲ್ಲಿ ಅಂಥೇಳಿ. ಆವತ್ತು ರಾತ್ರಿ ಅವ್ರ ಅಣ್ಣ ಜೊತೆ ಹೀಗಾಡ್ತಾ ಇದ್ದಿದ್ದು. ಸುಮ್ಮನೆ ತರಲೆ ಥರ ಅವಳನ್ನ ಹೊಡೆದ್ರೆ ಏನು ರಿಯಾಕ್ಟ್ ಮಾಡ್ತಾಳೆ ನೋಡು ಅಂತ ಸುಮ್ಮನೆ ಹೊಡಿ ಅಂತ ಅವ್ರ ಪಪ್ಪ ಹೇಳಿದ್ರೆ ಸುಮ್ಮನೆ ಹಿಂಗಂತ ಇದ್ದರು. ಅದಕ್ಕೆ ನೋಡಿರಿ, ನನ್ನ ಬಂದು ಹೊಡಿತಾಳೆ ಅವ್ರ ಅಣ್ಣ ಹೊಡೆದಿದ್ದಕ್ಕೆ. ನಾನು ಬಂದು ಎತ್ಕೋ ಅಂತಾಳೆ. ಇದಾದಮೇಲೆ ನೆಕ್ಸ್ಟ್ ತಿರುಪತಿಯ ಫೋಟೋಸ್ ವಿಡಿಯೋಸ್ ಬರುತ್ತೆ ನೋಡಿ. ಕೆಳಗಡೆ ತಿರುಪತಿಯಲ್ಲಿ ಗೋವಿಂದರಾಜ ಸ್ವಾಮಿ ಅಂತ ಇರುತ್ತಲ್ವ, ಅಲ್ಲಿ ತೆಗ್ದಿರೋಂಥ ಫೋಟೋ ಇದು. ನೆಕ್ಸ್ಟ್ ನಮ್ಮ ದರ್ಶನಕ್ಕೆ ಕೊಟ್ಟಿದ್ದ ಟೈಮಿಂಗ್ ಇದು, ಈ ಟೈಮ್ಗೆ ಅಂತ. ಇದು ಲಗ್ಗೇಜ್ದು ಸ್ಲಿಪ್ ಸ್ಕ್ಯಾನರ್ ಇದು. ಸೊ ಇದು ಅಲಿಪಿರಿ ಮೆಟ್ಲು ಹತ್ರ ಹೋಗ್ತಾ ಇದ್ದಿದ್ದ ದಾರಿ ಇದು ನೋಡಿ. ಹೋಗ್ತಾ ಇದ್ದೀವಿ. ನಾನು
ಪಾಪುನ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ. ಹಾಂ ಒಬ್ಬರು ಹಿಡ್ಕೊಂಡು ಹತ್ರಿ. ಚಿನ್ನ ಇಲ್ಲಿ ಮಗನೇ ಬಂಗಾರಿ. ಇಲ್ಲ ನಾನೇ ನೋಡಿ ಮಾತು ಇಲ್ಲ ಅಯ್ಯೋ ఎట్లా ఎక్కనే పదా ಇದು ಗಾಲಿ ಗೋಪುರ ಹತ್ರ ತೊಗೊಂಡಿದ್ದು. ಇದು ಮಧ್ಯ ಹೋಗ್ತಾ ಟಿಫನ್ ಸೆಂಟ್ರ್ ಸಿಗುತ್ತೆ. ಬೆಟ್ಟ ಅರ್ಧ ಹತ್ತಿದ್ದಾದಮೇಲೆ ಸೊ ಅಲ್ಲಿ ಟಿಫನ್ ಮಾಡ್ತಾ ತೆಗೆದಿದ್ದಂಥ ಫೋಟೋಸ್ ಇದು. ಬೆಟ್ಟ ಹತ್ತದ ಈ ಥರ ಪಕ್ಷಿಗಳು ಕಾಣಿಸುತ್ತೆ ಆವಾಗ ತೆಗೆದಂಥ ಫೋಟೋ ಇದು ಮೇಲೆ ಹತ್ಕೊಂಡು ಹೋದ್ಮೇಲೆ ಫಿನಿಶಿಂಗಲ್ಲಿ ಗುಂಡು ಹೊಡೆಸಿ ಫೋಟೋ ತೆಗ್ದಿರೋ ಅಂಥದ್ದು. ಇದು ಅವ್ರ ಅಪ್ಪ ಮಗಳಿಬ್ಬರು ತೊಗೊಂಡಿರೋದು. ಇದು ಗುಂಡು ಹೊಡೆಸಿ ನಾವು ಇದಕ್ಕೆ ಹೊಲದಲ್ಲಿ ಸ್ನಾನ ಮಾಡಿ ಆಮೇಲೆ ವರಹ ದೇವರು ದರ್ಶನ ಮಾಡಿಕೊಂಡು ನೆಕ್ಸ್ಟ್ ತಿಮ್ಮಪ್ಪನ ದರ್ಶನಕ್ಕೆ ಹೋಗಬೇಕು ಅಂತಾರೆ. ಅದು ಒಳ್ಳೆಯದಾಗಿ ಮಾಡಿದ್ರೆ ಅಂತ. ಸೊ ಅಲ್ಲಿಂದ ಬಂದು ನಾವು ಇಲ್ಲಿ ಕೊಳದಲ್ಲಿ ಇವರು ಸ್ನಾನ ಮಾಡಬೇಕು ಅಂತೇಳಿ ಕೊಳದಲ್ಲಿ ಮುಳುಗಿ ಎದ್ದು ಆಮೇಲೆ ನಾವು ವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ ಹೋಗ್ತೀವಿ. ಹೀಗೆ ಮಾಡ್ಕೊಂಡು ಬಂದಿತ್ತು ನಾವು. ಇಲ್ಲ ಬಿಡಿ ಅಲ್ಲಿಂದ ಬಂದಮೇಲೆ ಇವ್ರ ಅಪ್ಪ ಮಗಳು ಟೋಪಿ ಹಾಕ್ಕೊಂಡು ಅಪ್ಪ ಮಗಳು ಮನೆಯಲ್ಲಿ ಕೂತ್ಕೊಂಡು ಹಾಡ್ತಾ ಇದ್ದಿದ್ದು. ಅಂದರೆ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು. ಪಾಪು ಇಷ್ಟು ಸ್ಟೆಪ್ಪು ಹತ್ತುತ್ತಾಳೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ. ಖಂಡಿತವಾಗ್ಲೂ ಏನು ಕೆಲಸ ಕೊಡ್ತಾಳೋ ಇವಳು ಹತ್ತಬೇಕಾದ್ರೆ ಅಂದ್ಕೊಂಡೇ ಇದ್ದಿದ್ದು. ಅಲ್ಲಿ ಹೋಗಿ ಅಲಿಪಿರಿ ಮೆಟ್ಲ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡಿ ಪೂಜೆ ಮಾಡಿ ನಮಸ್ಕಾರ ಮಾಡಬೇಕಾದ್ರೆ
ಹೆಂಗಾದರೂ ಮಾಡಿ ಪಾಪುನ ಹತ್ಕೊಂಡು ಹೋಗುವಾಗ ಮಾಡಪ್ಪ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ಒಂದು 550 ಮೆಟ್ಲು ನಾನೇ ಎತ್ಕೊಂಡು ಹತ್ತಿದೆ. ಆಮೇಲೆ ಆಗಲಿಲ್ಲ. ಆಮೇಲೆ ಕ್ಯಾರಿ ಬ್ಯಾಗ್ ತೊಗೊಂಡೋಗಿದ್ವಿ. ಕ್ಯಾರಿ ಬ್ಯಾಗಲ್ಲಿ ಹಾಕ್ಕೊಂಡು ಹತ್ತಕ್ಕೆ ಹೋದ್ರೂ ಅವಳ ಇರಲಿಲ್ಲ ಕ್ಯಾರಿ ಬ್ಯಾಗಲ್ಲಿ. ಬೇಡ ನನಗೆ ಅಂತೇಳಿ ಅಂತ ಹತ್ಕೊಂಡ್ಬಿಟ್ಲು. ಅದನ್ನು ತೆಗೆದು ಮತ್ತೆ ಸುಮ್ಮನೆ ವೇಸ್ಟಾಗಿ ತೊಗೊಂಡೋಗಿದ್ದಾಯಿತು. ಎತ್ತಿಟ್ಕೊಂಡು ಮತ್ತೆ ಎತ್ಕೊಂಡೇ ಹೋಗಿದ್ದು. ಇನ್ನೊಬ್ರು ನಮ್ಮ ಜೊತೆಲಿರೋ ಅವ್ರು ನಮ್ಮ ಅತ್ತೆ, ಅವರು ಹೇಳಿದರು ಹೊಟ್ಟೆಲಿರ್ಬೇಕಾದ್ರೇ ಹೆಣ್ಣು ಪಾಪು ಆದರೆ ಬೇಡ್ಕೊಳ್ರಿ ಬೆಟ್ಟ ಹತ್ತೀವಿ ಅಂತ. ನಾನು ಬರ್ತೀನಿ ಕರ್ಕೊಂಡು ಹತ್ತೋಣ ಅಂತ. ಸೊ ಹಾಗೆ ನಾವು ಹತ್ತಿದ್ದು. ಆಮೇಲೆ ಒಂದು ಅರ್ಧ 550 ನಾನು ಎತ್ತಿದ್ಮೇಲೆ ಆಮೇಲೆ ಅವ್ರ ಡ್ಯಾಡಿ ಅವ್ರ ಪಾಪ ಸ್ವಲ್ಪ ನಮ್ಮ ಅತ್ತೆ ಸ್ವಲ್ಪ ಎತ್ಕೊಂಡೋದ್ರು. ನನ್ನ ಮಗ ಅರ್ಧ ಬೆಟ್ಟ ಹತ್ಬಿಟ್ಟು ಆಮೇಲೆ ಸಿಕ್ಕಿದ ನಮ್ಮ ಕೈಗೆ. ಅವ್ನು ಬೈದ್ವಿ, ಯಾಕೋ ಕರ್ಕೊಂಡೋಗಿಲ್ಲ ಪಾಪುನ ಅಂದ್ಬಿಟ್ಟು. ಆಮೇಲೆ ಅಲ್ಲಿಂದ ಅವನು ನಮ್ಮ ಜೊತೆ ಬಂದ. ಆದರೆ ಪಾಪುನೇ ಒಂದು 600-700 ಮೆಟ್ಲು ಹತ್ತಿದ್ರಿಂದ ನಮಗೆ ಸ್ವಲ್ಪ ಈಸಿ ಆಯಿತು ಹೋಗಿದ್ದು, ಬೆಟ್ಟ ಹತ್ತಿದ್ದು ಅಂತ ಹೇಳ್ಬೋದು. ಒಂದು 2-3 ಕಿಲೋಮೀಟ್ರು ಅವಳೇ ನಡೆದಿದ್ದಾಳೆ, ಮತ್ತು ಒಂದು 600-700 ಮೆಟ್ಲು ಅವಳೇ ಹತ್ತಿದ್ದಾಳೆ. ಅವಳು ಎಕ್ಸ್ಪೆಕ್ಟ್ ಮಾಡಿಲ್ಲ ಅವಳು ಆ್ಯಕ್ಚುಲಾಗಿ ಹತ್ತುತ್ತಾಳೆ ಅಂತ. ಏನು ಕೆಲಸ ಕೊಡ್ತಾಳೋ ಅನ್ನೋ ಭಯನೇ ಇತ್ತು ನಮಗೆ. ಬಟ್ ಏನೂ ಕೊಟ್ಟಿಲ್ಲ ಪಾಪ, ಆರಾಮಾಗಿ ತಿನ್ಕೊಂಡು ಆಡ್ಕೊಂಡಿದ್ಲು ಅವಳು ಪಾಡ್ಗೆ ಅವಳು. ಅಂತೂ ಇಂತೂ ಬೆಟ್ಟ ಹತ್ತಿ ಫೈನಲ್ಗೆ ಹೋಗಿ ಗುಂಡು ಹೊಡೆಸಿ ಅವಳದೊಂದು ಹರಕೆನ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಅಲ್ಲಿಂದ ಎಲ್ಲೂ ಹೋಗಿಲ್ಲ. ಹೋಗ್ಬೇಕಾದ್ರೇ ಕಾಣಿಪಾಕಂ ನೋಡ್ಕೊಂಡಿದ್ವಿ. ನೈಟ್ ಕತ್ಲಾಗಿಬಿಟ್ಟಿತ್ತು, ಸೊ ಅದರದ್ದು ಫೋಟೋಸ್ ಏನೂ ತೊಗೊಳಕ್ಕಾಗಲಿಲ್ಲ. ಕಾಣಿಪಾಕಮಿಂದ ನಾವು ಆಮೇಲೆ ತಿರುಪತಿಗೆ ಹೋಗಿದ್ದು. ಅಲ್ಲಿ ಹೋಗಿ ನಡ್ಕೊಂಡು ಹೋಗಿದ್ದು 12 ಗಂಟೆಗೆ ಕೊಟ್ಟಿದ್ದರು. ನಾವೆಲ್ಲ ಸ್ನಾನ ಮಾಡಿ ದರ್ಶನಕ್ಕೆ ಹೋಗೋ ಅಷ್ಟೊತ್ತಿಗೆ 3 ಗಂಟೆ ಆಯಿತು. 2 ಅವರ್ ಲೇಟೇ ಆಗೋಯ್ತು. 3 ಅವರು ಹೋದ ತಕ್ಷಣ ಡೈರೆಕ್ಟ್ ಬಿಟ್ಟರು. ಒಂದು 1/2 ಅವರು ಅಲ್ಲಿ ಕಂಪಾರ್ಟ್ಮೆಂಟಲ್ಲಿ ಇಟ್ಟಿದ್ರು. ಹಾಫ್ ಆನ್ ಅವರ್ ಇಲ್ಲ, ಒಂದು 10 ಮಿನಿಟ್ಸ್ ಅನ್ಕೋಬೋದು ಅಷ್ಟೇ. ಆ 10 ಮಿನಿಟ್ಸ್ ಆದ ತಕ್ಷಣ ಮತ್ತೆ ನಮ್ಮನ್ನು ದರ್ಶನಕ್ಕೆ ಬಿಟ್ಟರು. ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ರಿಟರ್ನ್ ಆಗಿಬಿಟ್ವಿ. ಇಷ್ಟು ನಮ್ಮದು ತಿರುಪತಿ ಜರ್ನಿ ಆಗಿತ್ತು. ಕೆಲವರು ತಿರುಪತಿಗೆ ಹೋದರೆ ಅಯ್ಯೋ ತುಂಬ ಕಷ್ಟಪ್ಪ, ದರ್ಶನ ಆಗೋದಿಲ್ಲ, ಲೇಟಾಗಿಬಿಡುತ್ತೆ, ಇಲ್ಲ ಹಾಗಾಯಿತು ಹೀಗಾಯಿತು, ಅಲ್ಲಿಗೆ ಹೋಗೋಕ್ಕಾಗಲ್ಲ, ವೆಯ್ಟ್ ಮಾಡೋಕ್ಕಾಗಲ್ಲ. ನಾವು ಆಲ್ಮೋಸ್ಟ್ ಯಾವಾಗ ಹೋದ್ರೂ ಅಂದರೆ ಕರೋನಾಗೆ ಮುಂಚೆ ಫ್ರೀ ದರ್ಶನಕ್ಕೆ ಹೋಗ್ತಾಯಿದ್ವಿ ನಾವು. ಈ ಕರೋನಾ ಸ್ಟಾರ್ಟ್ ಆದಾಗಲಿಂದ ಆ ಟೈಮಲ್ಲಿ ಹೋಗಿದ್ವಿ. ಇಂಜೆಕ್ಷನ್ಸ್ ತೊಗೊಂಡು ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಬಿಡ್ತೀವಿ ಮೇಲೆ ಅಂತ ಹೇಳ್ತಾ ಇದ್ರಲ್ವಾಗ. ಆವಾಗ ನಾವು ಇಂಜೆಕ್ಷನ್ಸ್ ತೊಗೊಂಡಿದ್ವಿ, ಸರ್ಟಿಫಿಕೇಟ್ ತೊಗೊಂಡೋಗಿ ತೋರಿಸಿದ್ವಿ ಅವ್ರಿಗೆ ಇಂಜೆಕ್ಷನ್ ಆಗಿದೆ ಅಂಥೇಳಿ. ಆಗ ತೋರಿಸಾಗ ಆವಾಗೆಲ್ಲ ನಾವು ಟಿಕೆಟ್ ಬುಕ್ ಮಾಡ್ಕೊಂಡು ಆನ್ಲೈನಲ್ಲೇ ಹೋಗ್ತಾ ಇದ್ದಿದ್ದು, ಬುಕ್ಕಿಂಗ್ ಮಾಡಿಕೊಂಡು. ಆವಾಗೆಲ್ಲ 1 ಅವರ್ 2 ಅವರ್ ಅಂದರೆ ಜಾಸ್ತಿ ದರ್ಶನ ಆಗೋಗ್ತಾಯಿತ್ತು. ಫ್ರೀ ದರ್ಶನ ಅಂತ ಹೋದಾಗ ಆಲ್ಮೋಸ್ಟ್ ಒಂದು 4 ಇಂದ 5 ಅವರ್ಸ್ಗೆಲ್ಲ ನಾವು ದರ್ಶನ ಮುಗಿಸ್ಕೊಂಬರ್ತಾಯಿದ್ವಿ. ಒಂದಿನ ಎಲ್ಲ ಫುಲ್ಲು ಇದ್ದಿದ್ದು ಯಾವತ್ತೂ ಇಲ್ಲ ನಾವು ತಿರುಪತಿಗೆ ಹೋದಾಗ. ದರ್ಶನ ಮಾತ್ರ ಈ ಸತಿ ಹೋದಾಗ ಹೋಸಿ ಆ ಟೋಕನ್ ತೋರಿಸಿದ್ವಲ್ಲ 12 ಗಂಟೆಗೆ ಕೊಟ್ಟು 3 ಗಂಟೆಗೆ ಹೋಗಿ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು, ಸಕ್ಕತ್ತಾಗಾಯಿತು ದರ್ಶನ ಮಾತ್ರ. ಅಂತೂ ಒಂದು ಹರಕೆ ಮುಗೀತು ಪಾಪುಗೆ, ಅದೊಂದು ನೆಮ್ಮದಿ ಆಯಿತು. ಇನ್ನೊಂದು ಏನಂದರೆ ಹೆಂಗೆ ಇದ್ದರೂ ಎಷ್ಟೇ ಇದ್ದರೂ ನಮ್ಮ ಮನೆ ದೇವ್ರಿಗೆ ಅಂದರೆ ದೊಡ್ಡ ತಿರುಪ್ತಿಗೆ ಹೋಗಿ ಆ ಅಪ್ಪನ ದರ್ಶನ ಮಾಡ್ಕೊಂಡು ಬಂದರೆ ಮನಸ್ಸಿಗೆ ಸಮಾಧಾನ, ನೆಮ್ಮದಿ ಅನ್ನೋದು ನಮಗೆ. ಯಾಕಂದರೆ ನಾವು ಹೇಳಿದ್ವಲ್ಲ, ಏನೇ ಮಾಡಿದ್ರು ಫಸ್ಟು ನಮಗೆ ತಿಳ್ಕೊಳ್ಳೋದು ತಿರುಪತಿ ತಿಮ್ಮಪ್ಪನ್ನೇ. ಸೊ ಆ ಅಪ್ಪ ಇದ್ರೇ ನಾವಿದ್ರೆ ಆ ಅಪ್ಪಯಿಂದನೇ ನಾವು ಬದುಕ್ತಾ ಇರೋದು ಅಂತಲೂ ಹೇಳ್ಬೋದು. ಸೊ ನಮ್ಮ ಮನೆ ದೇವರು ಅದನ್ನಂತೂ ತಿಳ್ಕೊಬೇಕು. ಯಾಕಂದರೆ ತುಂಬ ನಂಬ್ತೀನಿ ನಾನು ಅದನ್ನು, ಆ ದೇವ್ರನ್ನ, ನಮ್ಮನೆ ದೇವ್ರನ್ನ. ಸೊ ಅದಕ್ಕಾಗಿ ಇಷ್ಟು ಆಯಿತು. ಇದು ಇನ್ನು ಅಪ್ಪ ಮಗಳು ಟೋಪಿ ಅವರಪ್ಪ ಕಿತ್ಕೊಂಡು ಹಾಕ್ಕೊತಾ ಇದ್ದರೆ ಅವರಪ್ಪ ಹತ್ರ ಕೊಡು ಅಂತೇಳಿ ಜಗಳ ಮಾಡ್ತಾಯಿದ್ದಾಳೆ. ತುಂಬ ತುಂಟಿ, ತುಂಬ ಅಂದರೆ ತುಂಬ ತುಂಟಿ, ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ. ಅಷ್ಟು ಯಾರಾದರೂ ಒಬ್ಬರು ನೋಡ್ಕೊತಾ ಇರಬೇಕು. ನೋಡಿ ಅವ್ರ ಪಪ್ಪನ ಹೇಗೆ ಆಟ ಆಡಿಸ್ತಾಳೆ ಅಂತ.
ಇವತ್ತಿನ ವ್ಲಾಗ್ ಆಗಿತ್ತು. ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ತಪ್ಪದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.